ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂಜಿನ್ ಎಪಿಸೋಡ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ದೇಶಭಕ್ತಿ ಬೆಳೆಸಬೇಕು, ಧರ್ಮ ಬೆಳೆಸಬೇಕು, ವಸುದೈವ ಕುಟುಂಬಕ್ಕೆ ಅಂತ ಹೇಳೋರು ಅಂತೆಲ್ಲ ಹೇಳ್ತೀವಿ. ಆದರೆ ನಾವು ಹೇಳ್ತಿರೋ ಸತ್ಯ ಎಷ್ಟು ಜನ ಅರ್ಥ ಮಾಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟು. ಬರೀ ನಾವು ಹೇಳಿಬಿಟ್ರೆ ಇಂಪಾರ್ಟೆಂಟ್ ಅಲ್ಲ ರೀ. ನಾವು ಹೇಳಿದ್ದು ಬೇರೆಯವ್ರ ಕಿವಿಗೆ ಮುಟ್ಟಿ ಅವ್ರ ಹೃದಯಕ್ಕೆ ಹೋಗಿ ಅವ್ರ ನಾಟಿ ಅವ್ರ ಬದುಕನ್ನ ಅದಕ್ಕೆ ತಕ್ಕನಾಗಿ ರೂಪಿಸ್ಕೋಬೇಕು. ಆವಾಗ ಮಾತ್ರ ಹೇಳೋದಕ್ಕೆ ಅರ್ಥ ಬರುತ್ತೆ. ಹಾಗನ್ಬಿಟ್ಟು ನಮಗೆ ನಾವೇ ವಸುದೈವ ಕುಟುಂಬಕ್ಕೆ ಅಂತ ಹೇಳಿಬಿಟ್ರೆ ಇದಕ್ಕೆ ಅರ್ಥನೇ ಇರಲ್ಲ. ಮೀನಿಂಗ್ಲೆಸ್ ವರ್ಡ್ಸ್ ಆಗ್ಬಿಡುತ್ತೆ. ಇದು ಅಂದರೆ ಅರ್ಥವಿಲ್ಲದ ಶಬ್ದಗಳಾಗ್ಬಿಡುತ್ತೆ. ಇದನ್ನು ತೆಗೆದುಹಾಕಬೇಕು. ಆ ದೃಷ್ಟಿಯಿಂದ ಇವತ್ತಿನ ಎಪಿಸೋಡ್ ಬಹಳ ಇಂಪಾರ್ಟೆಂಟ್. ನೋಡಿ, ನಮ್ಮ ಸಿದ್ದರಾಮಯ್ಯನವರು ಕರ್ನಾಟಕದ 14-15 ಬಡ್ಜೆಟ್ ಕೊಟ್ಟಿದ್ದಾರಂತೆ. ಬಹಳ ಚಾಣಾಕ್ಷ ಮುಖ್ಯಮಂತ್ರಿ ಅಂತ ಹೇಳ್ತೀವಿ. ಆತ ಜನತಾದಳದಿಂದ ಹೋಗ್ತಾರೆ. ಜನತಾದಳದಿಂದ ಹೋಗಿ ಉಚ್ಚಾಟನೆ ಇನ್ನೇನು ಆಗೋ ಸ್ಟೇಜಲ್ಲಿ ಇರುತ್ತೆ. ಉಚ್ಚಾಟನೆ ಆಗೋದಿಲ್ಲ, ಅವರೇ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದಾಗ ಏನು ಮಾಡುತ್ತೆ, ಅಹಿಂದ ಅಂತ ಕಟ್ಕೋತಾರೆ. ಪ್ರೈವೇಟ್ ಆರ್ಮಿ ಅಂತ ಹೇಳ್ಬೋದು. ಇದನ್ನು ಪ್ರೈವೇಟ್ ಆರ್ಮಿ ಅಂತಂದರೆ ಹಿಂಬಾಲಕರು ಮುಂಬಾಲಕರು ಇಟ್ಕೊಂಡಿರ್ತಾರೆ. ಇವ್ರು ಹೂಸ್ಬಿಟ್ರೆ ಗಮ್ಮನತ್ತೆ ಅಂತಾರೆ. ಇವ್ರು ಹೇಳಿದ್ದೆಲ್ಲ ಸರಿ ಅಂತ ಒಪ್ಕೋತಾರೆ, ಮಿಕ್ಕಿದ್ದೆಲ್ಲ ತಪ್ಪು ಅಂತ ಒಪ್ಕೋತಾರೆ. ಇಂಥ ಜನಗಳನ್ನ ಪ್ರೈವೇಟ್ ಆರ್ಮಿ ಅಂತ ಕರ್ಬೋದು. ಇಂಥ ಒಂದು ಪ್ರೈವೇಟ್ ಆರ್ಮಿನ ಕಟ್ಕೊಂಡು ಅದಕ್ಕೆ ಅಹಿಂದ ಅಂತ ಹೆಸರಿಡ್ತಾರೆ. ಅಹಿಂದ ಅಂತಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ಸಮಾಜದಲ್ಲಿ, ನಮ್ಮ ಇಂಡಿಯಾ ದೇಶದ ಸಮಾಜದಲ್ಲಿ 70% ಭಾಗ ಇವರೇ ಇದ್ದಾರೆ. ಜನಸಂಖ್ಯೆನ 160 ಕೋಟಿ ಜನದಲ್ಲಿ 110 ಕೋಟಿ ಜನಕ್ಕಿಂತ ಜಾಸ್ತಿ ಇವರೇ ಇದ್ದಾರೆ. ಹಾಗಾಗಿ ಇವ್ರಿಗೆ ಯಾಮಾರಿಸ್ಬಿಟ್ರೆ ದೇಶ ಆಳಬಹುದು. ನಾವು ಲೂಟಿ ಹೊಡ್ಕೊಂಡು ಸುಖವಾಗಿರ್ಬೋದು. ಏನೋ ಊಟ ಕೇಳ್ತಾರೆ, ಊಟ ಕೊಟ್ಬಿಟ್ರೆ ಸಾಕು, ಮಿಕ್ಕಿದ್ದೆಲ್ಲ ನಮ್ಮದೇನೆ ಅಂದ್ಕೊಂಡು ಏನಾಗುತ್ತೆ, ಒಂದು ವರ್ಗ ತಯಾರಾಗಿದೆ. ಈ ಥರ ವರ್ಗ ಪಾಲಿಟಿಕ್ಸ್ಗೆ ಎಂಟ್ರಾಗ್ಬಿಟ್ಟಿದೆ. ಇದನ್ನು ಕಾಂಗ್ರೆಸ್ ಅಂತ ಕರೀತಾರೆ. ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಊಟ ಕೊಟ್ಬಿಟ್ರೆ ಸಾಕು ಹಿಂದೂಗಳಿಗೆ. ಹಿಂದೂಗಳು ಅಂತಂದರೆ 110 ಕೋಟಿ ಜನ ಇರ್ತಕ್ಕಂಥವ್ರು. ಇವ್ರನ್ನ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ತಗೊಂಡ ಮೇಲೆ ಭಾರತ ಸರ್ಕಾರವನ್ನು ಮತ್ತು ಇದೇ ಥರ ಇರ್ತಕ್ಕಂಥ ಇತರೆ ಸರ್ಕಾರಗಳನ್ನ ನಾವು 200 ವರ್ಷ ಆಳಬೇಕು, 250 ವರ್ಷ ಆಳಬೇಕು ಅಂತ ಏನು ಮಾಡಿದ್ರು, ಅವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿಕೊಂಡ್ರು. ಒಂದು ಸರ್ಕಾರದ ಪಾಲಿಸಿ ಮಾಡಿಕೊಂಡ್ರು. ಏನು ಅಂದರೆ ಜನಗಳನ್ನ, ಸಮಾಜವನ್ನು ಡಿವೈಡ್ ಮಾಡಿದ್ರು. ಸಮಾಜವನ್ನು ಡಿವೈಡ್ ಮಾಡ್ತಾ ಏನು ಮಾಡಿದ್ರು, ಇವರು ಬ್ರಾಹ್ಮಣರು, ಇವರು ಕ್ಷತ್ರಿಯರು, ಇವರು ವೈಶ್ಯರು, ಇವರು ಶೂದ್ರರು ಅಂತ 4 ವರ್ಣವನ್ನು ಮಾಡಿದ್ದು ಈ ಬ್ರಿಟಿಷರು ಬಂದ ಮೇಲೆ. ಶಂಕರಾಚಾರ್ಯ 8ನೇ ಶತಮಾನದಲ್ಲಿ ಇರ್ತಾರೆ. ಆವಾಗ ಏನಾಗುತ್ತೆ, ಬದುಕಿನ ಪದ್ಧತಿ ಮೇಲೆ ಜಾತಿಯ ವಿಂಗಡಣೆ ಆಗಿರುತ್ತೆ. ಕುಂಬಾರರು ಅಂತ ಕರಿತೀವಿ, ಮಡಿಕೆ ಕೆಲಸ ಮಾಡೋರನ್ನ ಕುಂಬಾರರು ಅಂತ ಕರಿತೀವಿ. ಚಮ್ಮಾರರು ಅಂತ ಕರಿತಿದ್ರು. ಚರ್ಮದ ಕೆಲಸ ಮಾಡೋರನ್ನ ಚಮ್ಮಾರರು ಅಂತ ಕರಿತಿದ್ರು. ಹಾಗೆ ಬಡಿಗೆಗಳು ಅಂತ ಕರಿತಿದ್ರು. ಯಾರು ಮರದ ಕೆಲಸ ಮಾಡ್ತಾರೋ ಅವ್ರನ್ನ ಬಡಿಗೆಗಳು ಅಂತ ಕರಿತಿದ್ರು. ಈ ಥರ ಕಸುಬಿನಿಂದ ಜನಗಳನ್ನ ಗುರುತಿಸೋರು. ಅದರಲ್ಲಿ ಯಾರು ಬ್ರಹ್ಮಜ್ಞಾನವನ್ನು ತಿಳ್ಕೊತಿದ್ರು ಅವ್ರನ್ನ ಬ್ರಾಹ್ಮಣರು ಅಂತ ಕರೆದ್ರು. ಅಂದರೆ ಲೌಕಿಕ ವ್ಯವಹಾರಗಳನ್ನೆಲ್ಲ ಬಿಟ್ಟುಬಿಟ್ಟು ಊಟಕ್ಕೆ ಸಮಸ್ಯೆ ಇಲ್ಲ, ಇನ್ನೂ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸ್ಕೋಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ರು, ಆವಿಷ್ಕಾರ ಮತ್ತು ಹೊಸ ಸಂಶೋಧನೆಗಳು ಮಾಡೋದಕ್ಕೋಸ್ಕರ ಒಂದು ವರ್ಗ ಸೀಮಿತವಾಯಿತು. ಅವ್ರನ್ನ ಬ್ರಾಹ್ಮಣರು ಅಂತ ಕರೆದ್ರು. ಅವರೇನು ಮಾಡಿದ್ರು, ಜ್ಯೋತಿಷ್ಯವನ್ನು ಮಾಡಿದ್ರು. ಜ್ಯೋತಿಷ್ಯವನ್ನು ಯಾವ ಆಧಾರದ ಮೇಲೆ ಮಾಡಿದ್ರು ನೋಡಿ, ನಮ್ಮ ಭೂಮಿ ಹತ್ತಿರ ಇರ್ತಕ್ಕಂಥದ್ದು ಒಂದು ಮ್ಯಾಗ್ನೆಟು, ನಮ್ಮ ಭೂಮಿನ ಒಂದು ಮ್ಯಾಗ್ನೆಟು. ಇದು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಕರೀತಾರೆ. ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ನಾವು ಹೇಳ್ತಾ ಹೋದರೆ, ಕೆಳಗಡೆ ಇರೋದಕ್ಕೆ ದಕ್ಷಿಣ ಧ್ರುವ ಅಂತ ಕರಿತೀವಿ, ಮೇಲ್ಗಡೆ ಇರೋದಕ್ಕೆ ಉತ್ತರ ಧ್ರುವ ಅಂತ ಕರಿತೀವಿ. ಈ ಎರಡು ಧ್ರುವಗಳದ್ದು ವಿಶಿಷ್ಟ ಗುಣ ಏನು ಅಂದರೆ, ಲೈಕ್ ಪೋಲ್ಸ್ ರಿಪೆಲ್ಸ್ ಈಚ್ ಅದರ್ ಅಂತ. ಒಂದೇ ಥರ ದಕ್ಷಿಣ ಧ್ರುವನ ಹತ್ತಿರ ತೊಗೊಂಬಂದರೆ ರಿಪೆಲ್ ಆಗುತ್ತೆ. ದಕ್ಷಿಣ ಧ್ರುವ ಉತ್ತರ ಧ್ರುವ ಅಂತ ತಗೊಂಬಂದರೆ ಶಕ್ತಿ ಉತ್ಪತ್ತಿ ಆಗುತ್ತೆ. ಇದನ್ನ ಮೇಲೆ ಕಂಡುಹಿಡ್ಕೊಂಡು ಜ್ಯೋತಿಷ್ಯ ಶಾಸ್ತ್ರವನ್ನು ಕಂಡುಹಿಡಿದ್ರು. ಬೇರೆ ನಕ್ಷತ್ರಗಳು ಹತ್ತಿರ ಇರ್ತಕ್ಕಂಥ ಚಂದ್ರನ ಆಧಾರವಾಗಿಟ್ಕೊಂಡು ಜ್ಯೋತಿಷ್ಯನ ಕಂಡುಹಿಡಿದ್ರು. ಯಾಕೆ ಚಂದ್ರನನ್ನು ಆಧಾರವಾಗಿಟ್ಕೊಂಡು ಜ್ಯೋತಿಷ್ಯನ ಮಾಡಿದ್ರು? ಸೂರ್ಯನನ್ನು ಇಟ್ಕೊಂಡು ಮಾಡಿದ್ದಾರೆ. ಸೂರ್ಯನ ಇಟ್ಕೊಂಡು ಮಾಡಿದಂಥ ಜನನ ಏನು ಮಾಡ್ತೀವಿ ನಾವು, ಕೃಷ್ಣನ ಸಂಶಸ್ತ್ರು ಅಂತ ಹೇಳ್ತೀವಿ, ಮತ್ತು ಅಯ್ಯಂಗಾರರು ಅಂತ ಹೇಳ್ತೀವಿ, ಅಯ್ಯರು ಅಂತ ಹೇಳ್ತೀವಿ. ಇವರು ತಮಿಳುನಾಡಿನಲ್ಲಿ ಜಾಸ್ತಿ ಇದ್ದಾರೆ. ಇವರೇನು ಮಾಡಿದ್ರು, ಸೂರ್ಯಮಾನ ಕ್ಯಾಲೆಂಡರ್ ಅಂದ್ಬಿಟ್ಟು ಅದನ್ನು ಅನುಸರಿಸ್ಕೊಂಡ್ರು. ಇದಕ್ಕೂ ನಮಗೂ ಸ್ವಲ್ಪ ಇದೆ. ಸೂರ್ಯ ಮ್ಯಾಗ್ನೆಟು, ಅದು ಭಾಳ ದೂರ ಇದೆ. ಚಂದ್ರ ಸಣ್ಣ, ಸೂರ್ಯನಿಗೆ ಕಂಪೇರ್ ಮಾಡಿದ್ರೆ ಅತಿ ಸಣ್ಣ ಮ್ಯಾಗ್ನೆಟು, ಭಾಳ ಸಣ್ಣ ಮ್ಯಾಗ್ನೆಟು. 1/10, 100 ಭಾಗ ಇದೆ ಅಂತಲೇ ಹೇಳ್ಬೋದು. 100ನೇ ಭಾಗದಷ್ಟು ಇರ್ತಕ್ಕಂಥ ಚಂದ್ರ ನಮ್ಗೆ ಹತ್ತಿರದಲ್ಲಿದೆ. ಮತ್ತು ದೊಡ್ಡದಾಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ನಮ್ಗೆ ದೂರದಲ್ಲಿದೆ. ಹಾಗಾಗಿ ಮ್ಯಾಗ್ನೆಟಿಕ್ ಪ್ರಭಾವ
ನಮ್ಮ ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ನಾವು ಜನಗಳೇನಿದ್ದೀವಿ ನಮ್ಮ ಮೇಲೆ ಬಹಳ ಕಡಿಮೆ ಪ್ರಮಾಣ. ಚಂದ್ರ ಸಣ್ಣ ಮ್ಯಾಗ್ನೆಟ್ ಆದರೂ ಭೂಮಿಗೆ ಹತ್ತಿರದಲ್ಲಿದೆ, ಅದ್ರ ಪ್ರಭಾವ ಜಾಸ್ತಿ. ಹಾಗಾಗಿ ಚಂದ್ರನ ಬೇಸ್ಡ್ ಮ್ಯಾಗ್ನೆಟ್ ಆಗಿ ಇಟ್ಕೊಂಡಿರ್ತಕ್ಕಂಥ ಭವಿಷ್ಯ ಮತ್ತು ಸೂರ್ಯ ಒಂದು ಮ್ಯಾಗ್ನೆಟ್ ಅಂದ್ಕೊಂಡು ಅದು ದೂರ ಇದ್ದರೂ ಅದರ ಪ್ರಭಾವ ಜಾಸ್ತಿ ಅಂದ್ಕೊಂಡು ಅದರ ಮೇಲೆ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಭವಿಷ್ಯ, ಎರಡು ಥರ ಭವಿಷ್ಯಗಳು ಉದ್ಭವ ಆಯಿತು. ಚಂದ್ರಮಾನ ಕ್ಯಾಲೆಂಡರ್ ಅಂತ ಉದ್ಭವ ಆಯಿತು, ಸೂರ್ಯಮಾನ ಕ್ಯಾಲೆಂಡರ್ ಅಂತ ಉದ್ಭವ ಆಯಿತು. ಚಂದ್ರಮಾನ ಕ್ಯಾಲೆಂಡರ್ದು ನಾವು ಮ್ಯಾಗ್ನೆಟ್ ಸಣ್ಣದಾದರೂ ಪರವಾಗಿಲ್ಲ, ಅದು ನಮ್ಗೆ ಹತ್ತಿರ ಇದೆ, ಅದರ ಪ್ರಭಾವ ಜಾಸ್ತಿ. ಅದರಿಂದ ನಾವು ಚಂದ್ರಮಾನ ಕ್ಯಾಲೆಂಡರ್ನ ಉಪಯೋಗಿಸ್ಕೊತೀವಿ. ಇದನ್ನು ಇಟ್ಕೊಂಡು ಇಷ್ಟು ವಿದ್ಯೆಯನ್ನು ನಾವು ಸುಮಾರು 20,000 ವರ್ಷಗಳ ಹಿಂದೆ ಕಂಡು ಹಿಡ್ಕೊಂಡು ಅದರ ಪ್ರಕಾರ ಬದುಕನ್ನು ರೂಪಿಸ್ಕೊಂಡು ಅದರ ಪ್ರಕಾರ ನಾವು ಬದುಕನ್ನು ಕಟ್ಕೊಳ್ತಾ ನೋಡಿ. 7,500 ವರ್ಷಗಳ ಹಿಂದೆ ರಾಮಾಯಣ ನಡೀತು ಅಂತ ಹೇಳ್ತೀವಿ. 7,500 ವರ್ಷಗಳ ಹಿಂದೆ ರಾಮಾಯಣ ನಡೀತು ಅಂತಂದರೆ ಗೆಡ್ಡೆ ಗೆಣಸುಗಳನ್ನ ತಿಂತಾಯಿದ್ರು ಜನ. ಗೆಡ್ಡೆ ಗೆಣಸುಗಳನ್ನ ತಿಂದು 400 ವರ್ಷ ಬದುಕ್ತಾಯಿದ್ರು. ಇದು ರಾಮಾಯಣ ಕಾಲದಲ್ಲಿ ಹೇಳ್ತೀವಿ ನಾವು. ಗೆಡ್ಡೆ ಗೆಣಸುಗಳು ತಿಂತಾಯಿದ್ರು ಅಂತಂದರೆ ಪ್ರಕೃತಿ ಜೊತೆಗೆ ನಮ್ಮ ಬದುಕನ್ನು ನಮ್ಮ ಸಿಂಕ್ ಮಾಡ್ಕೊತಿದ್ವಿ, ಅಂತ ಹೊಂದಾಣಿಕೆ ಮಾಡ್ಕೊತಿದ್ವಿ. ಆ ದೃಷ್ಟಿಯಿಂದ ಗೆಡ್ಡೆ ಗೆಣಸು ಇವತ್ತು ಸಹ ಬಹಳ ಪ್ರಮುಖವಾದ ಪಾತ್ರ ಆಹಾರದಲ್ಲಿ. ಇದನ್ನು ಗಮನದಲ್ಲಿಟ್ಕೋಬೇಕು ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.